ಅಂತೇಳಿ ನಾನು ಸೀರಿಯಲ್ ನೋಡಿಸ್ಕೊಡಲ್ಲ, ಬಿಗ್ ಬಾಸ್ ನೋಡಿಸ್ಕೊಡಂಗಿಲ್ಲ. ಇಷ್ಟು ನೀಚ ಅದಾರಿ ಇವ್ ಮಕ್ಕೋಬೇಕಾದ್ರೆ. ಬಾಯ್, ಗುಡ್ ನೈಟ್. ಓಕೆ, ಜೈಲಿಗೆ ಹಾಕತ್ರು ಚೈತ್ರ ಬಿಗ್ ಬಾಸ್ ಒಳಗೆ. ಆಯ್ತು ಸರ್. ಬಾ 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 ಫ್ರೆಂಡ್ಸ್ ಟೈಮ್. ನಂದು ನಿದ್ದೆ ಹಾಳ, ಒಮ್ಮೊಂದು ನಿದ್ದೆ ಹಾಳ ಹೇಗೈತ್ ನೋಡು. ಏನ್ ಮ್ಯಾಗ ಅಕ್ಕಿ ಅನ್ಸುತ್ತ. ಇಷ್ಟ ಹೆಂಗಾಗುತ್ತೆ ಅನ್ನಿದು ನಾ ಮಾಡಿದ್ರಾಗಲ್ಲ. ಬಾ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ನಾವು ಆರಾಮದೀವಿ ನೋಡ್ರಿ. ನೀವು ಕೂಡ ಆರಾಮದಿರಿ ಅನ್ಕೊಂಡು ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡತ್ತೀನಿ. ಶ್ರೀ ಹಾಯ್ ಮಾಡಿ. ಶ್ರೀ ಓಯ್ ಗುಂಡೋಗ ಶ್ರೀ ಹಾಯ್ ಮಾಡಿ. ಹಾಯ್ ಮಾಡ್ಯಪ್ಪ ಸುಬ್ಬ ಮಾಡಿಲ್ಲ ನೋಡ್ರಿ. ಇರ್ಲಿ, ಇಬ್ರಿಗೆ ಚಡ್ಡಿ ಇಲ್ಲ, ಇಬ್ಬರದು ಜಳಕಾಗೈತಿ. ಬಿಡು ಶ್ರೀ ಬಿಡು. ಆಗ ಬರ್ರಿ, ಇವತ್ತ ಬೆಳಗ್ಗೆ ಮತ್ತೆ ನಾನು ಲಾಗ್ ಸ್ಟಾರ್ಟ್ ಮಾಡೀನಿ. ಫುಲ್ ಒಂಥರ ಎನರ್ಜಿಲಿಂದ. ಬಿಸಿಲು ಕೂಡ ಚಂದ ಬಿದ್ದೈತಿ. ಚಂದ ಅನ್ನೋಕ್ಕೇನು ಸ್ವಲ್ಪ ಈಗ 3 ದಿನ 4 ದಿನ ಏನು ಮಳೆ ಇತ್ತಲ್ರಿ, ಅದೊಂದು ಸ್ವಲ್ಪ ಕಮ್ಮಿ ಆಗೈತಿ. ಅದು ಅಷ್ಟೇ ನಮಗೆ ಖುಷಿ ರೀ, ಮತ್ತೇನಿಲ್ಲ. ಅಂದ್ರೆ ಇವೆಲ್ಲ ಬಟ್ಟೆ ಗಿಟ್ಟಿ ಬರೀ ಒಳಗೆ ಹಾಕ್ಬೇಕಾಗಿತ್ತಲ್ಲ ನಾವು, ಅದು ಒಂದಕ್ಕೆ ಸ್ವಲ್ಪ ಖುಷಿ ಅನ್ಸತೈತಿ. ದೋಸೆ ನೋಡ್ರಿ, ಏನ್ರಿ ನಿನ್ನೆ ಅಕ್ಕಿ ನೆನೆಕಿದ್ದು ಮಿಕ್ಸಿ ಮಾಡಿದ್ದು ಏನೂ ತೋರಿಸಿಲ್ಲ ಅಂತೇಳಿ ನಿಮಗೆ ಅನ್ನಿಸ್ತಿರ್ಬೋದು. ಯಾಕಂದ್ರೆ ದೋಸೆದ್ದು ನಾನು ಹಾಕಿದ್ದಲ್ಲ, ಅದು ಹೇಳ್ತೀನಿ ಅಂತ. ಹಿಟ್ಟು ಮಾತ್ರ ಇಷ್ಟು ಚಂದಾಗೈತಿ, ಭಾಳ ಚಂದಾಗೈತ್ರಿ ಇದು. ಬರ್ರಿ ನಿಮಗೂ ಕೂಡ ತೋರಿಸ್ತೀನಂತ. ನೋಡ್ರಿ, ಇಲ್ಲಿ ದೋಸೆಗೆ ಹಾಕಿದ್ದು ರಚಿತಾ. ನಾ ಮೊನ್ನೆ ಹೆಂಗೆ ದೋಸೆಗೆ ಹಾಕಿ ರಚಿತಾ ಕೊಟ್ಟನಲ್ಲ ಹಿಟ್ಟು, ಅದೇ ಥರನ ಹಾಕಿ ಮತ್ತು ನಂಗೆ ಮಾಡಿ ಕೊಡೋದಾಗಂಗಿಲ್ಲ. ಸರು ನೀನು ತಗೋ ಅಂತ ಹೇಳ್ಕಿಸಿ ಹಿಟ್ಟೆ ಕೊಟ್ಟಿದ್ಲು. ರಾತ್ರಿ ಏನು ಹಿಟ್ಟು ಮಿಕ್ಸಿ ಮಾಡಿದ್ಲು, ಅವಾಗಿನ ಉಪ್ಪದೇನು ಹಾಕ್ಲಾರ್ದ ಕೊಟ್ಟಿದ್ಲ. ಇಷ್ಟು ಹಿಟ್ಟು ಐತ್ರಿ. ನಮ್ಮ ಮನೆಯವ್ರಿಗೆ ಒಂದು 3 ಹಾಕಿ ಕೊಟ್ಟಿನಿ. ಅವ್ರಿಗೂ ಕೂಡ ನಾಷ್ಟ ಮಾಡಿ ಹೋಗ್ಯಾರ. ಫಸ್ಟ್ ಒಂದು ಸಣ್ಣ ಹಾಕಿ ತೆಗ್ದಿದ್ನಿ. ಊರ ಕಡೆಲಿಂತ ಅಕ್ಕಿ, ನಮಗೆ ಇಲ್ಲಿ ಸೊಸೈಟಿ ಅಕ್ಕಿ ಅಂದ್ರೆ ಬಂಗಾರ ಇದ್ದಂಗೆ ರೀ. ಊರ ಕಡೆ ಎಷ್ಟೊಂದು ಅಕ್ಕಿ ಸಿಗ್ತಾವೆ, ಇಲ್ಲಿ ಸೊಸೈಟಿ ಅಕ್ಕಿ ಅಂದ್ರೆ ಬಂಗಾರ ಇದ್ದಂಗೆ. ಇಷ್ಟು ದಿನ ಆಕಿನ ಕಡೆ ಅಕ್ಕಿ ಇದ್ದಿಲ್ಲ ಅಂತ ಅಕ್ಕಿನೂ ಏನೋ ನಾಷ್ಟ ಮಾಡಿದ್ದೇ ಇಲ್ರಿ. ಶ್ರೀ ನಮ್ಮ ಶ್ರೀ ಒಟ್ಟ ಕರ್ಕೊಂಡು ಆಡ್ಬೇಕಂತ ಗೊತ್ತಾಗಲ್ರಿ. ಅವನು ಸಣ್ಣವದನ, ಅವನು ತಪ್ಪಲ್ಲ. ಕೈಯಂತ ಕಸ್ಕೊಳ್ಳೋದು ಅದು ಇದು ಮಾಡ್ತಾನ. ನಮ್ಮ ಓಂಕಾರಕ್ಕೆ ಸಿಟ್ರಿ ಅದು. ನೋಡ್ರಿ, ಇದೊಂದು ಚಲೋ ಇಟ್ಕೊಂಡ್ಬಿಟ್ಟಿವ್ರಿ ನಾವು ಈ ರೂಢ. ಮೊದಲಿಲ್ರಿ ಹಾಕಿ ಕೊಡ್ತಿದ್ವಿ ಗಣದೇರಿಗೆ. ಅವರೆಲ್ಲರೂ ಹೋಗಿಂದ ಮತ್ತು ನಮ್ಮ ಮನೆಗೆ ಅವ್ರು ಬಂದು ಇರ್ಲಿಕ್ಕೆ ನಾನು ಅವ್ರ ಮನೆಗೆ ಹೋಗಿ ಕುಂತು ಮಾತೇಳಿ ನೀವಾಂತ ಮಾಡ್ತಿದ್ವಿ. ಸೊ ನೀನು 9 ಗಂಟೆಗೆ ಶ್ರೀ ತುಳಿಬಾರ್ದು ತಮ್ಮನ್ನ. ನೋಡ್ ನಾ ನೋಡಾಕತ್ತೀನಿ ಶ್ರೀ. ನೀನ ಶ್ರೀ ತಡ್ರಿ, ಒಂದು ನಿಮಿಷ ಬರ್ತೀನಿ. ತೋರ್ಸು ಗನ್, ತೋರ್ಸು ಮತ್ತು ಗನ್ ತೋರ್ಸು. ಎಲ್ಲೈತಿ? ನಿಂಗೆ ದೊಡ್ಡ ಗನ್ ಕೊಟ್ಟಿನಿಲ್ಲ. ಓಂ ಕೈಯನ್ನು ಕಸ್ಕೋಬಾರ್ದು. ಓಂ ತೀರಗಂದಿಕ. ವಾವ್ ಸೂಪರ್. ಆಟ ಆಡು ಅಷ್ಟೇ. ಬರ್ರಿ, ನನ್ನ ದೋಸೆ ಮತ್ತು ಪೂರ ಒತ್ತಿ ಕೆಂಪದಿತ್ತಂತೀನಿ. ಗೊತ್ತಾಗಲ್ರಿ, ಅವನು ಸಣ್ಣ ಮಕ್ಕನಾದ್ರೆ ಸ್ವಲ್ಪ ಎಲ್ಲಾನು ಕಸ್ಕೊಳ್ಳೋ ರೂಢಿ ಬಾಡ್ರಿ ನಮ್ಮ ಶ್ರೀ. ಏನಿರಲಿ, ಒಂದು ಹಾಳಿ ಮೊದಲು ಮಾಡಿ ಓಮಂದಂತಲ್ಲ, ಯಾರು ನಮ್ಮ ಮನೆಗೆ ಬಂದಾರಂದ್ರು ಡಿಶಿಮ್ ಬರಲ್ಲ, ಅದು ಅಷ್ಟೇ. ಅದು ನೋಡ್ರಿ ಭಾಳ ಚಂದ ಆಗ್ಯಾವ ದೋಸೆ. ಒಂದಷ್ಟು ಬಟಾಟಿ ಪಲ್ಯ ಕೊಟ್ಟ. ನಂಗೆ ಚಟ್ನಿನೂ ಮಾಡೋದಾಗಿಲ್ರಿ. ಎಳೆದ ಲೇಟಾಗಿ ಎದ್ಬಿಟ್ವಿ. ನಮ್ಮ ಮನೆಯವ್ರಿಗೆ ಉಳ್ಳಾಗಡ್ಡಿ ಹೆಚ್ಚಿ ಉತ್ತಪ್ಪದ ಗತೆ ಹಾಕಿ ಕೊಟ್ನಿ. ನಾನೇನೈತೆ ಒಂದಿಷ್ಟು ಪಲ್ಯ ಕೊಟ್ಟಾಳಲ್ಲ, ಅದಕ್ಕೆ ನಾನು ದೋಸೆನೇ ಮಾಡ್ಕೊಳತ್ತೀನಿ. ಬರ್ರಿ, ದೋಸೆ ಗೀಸೆ ಮಾಡಿ ಸಿಗ್ತೀವಂತ. ಬಾಯ್ ಫ್ರೆಂಡ್ಸ್. ಎಲ್ಲ ನೋಡ್ರಿ, ಬರ್ರಿ ಮತ್ತೀಗ ನಾನು ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಒಮ್ಮೆ ಬೆಳಗ್ಗೆ ನಿಮ್ಮ ಜೊತೆಗೆ ಮಾತಾಡ್ದಾಕಿ ಮತ್ತು ನಾನೇನು ವಿಡಿಯೋ ಮಾಡಲಿಲ್ಲ. ಯಾಕಪ್ಪ ಅಂತಂದರೆ ಇವತ್ತೇನೋ ನಾನು ಅಡುಗೆ ಕೂಡ ಮಾಡಿದ್ದಿಲ್ಲ. ಮಧ್ಯಾಹ್ನ ರಚಿತಾ ಕೊಟ್ಟಿರೋವಂಥದ್ದು ದೋಸೆ ಹಿಟ್ಟಿತ್ತು, ಅದನ್ನೇ ಮಧ್ಯಾಹ್ನ ಹಾಕ್ಕೊಂಡು ಅವ್ರಿಗೆ ಸಜ್ಜಕ ಮಾಡಿ ಊಟ ಮಾಡಿಸಿದ್ನಿ. ಇವತ್ತೇನು ಎದ್ದು ಅಡುಗೆ ಮಾಡೋದಿಲ್ಲಪ್ಪ ಅಂತ ನಾನು ಕೂಡ ಅಂತ ಮಕ್ಕೊಂಡೆ ಅಂತೇಳಿ ಮತ್ತೆ ಫ್ಲ್ಯಾಶ್ ಆತ್ರಿ. ಇವತ್ತೇನು ಅಡುಗೆ ಮಾಡೋದಿಲ್ಲಪ್ಪ, ಹೆಂಗಿದ್ರು ಸಂಜೆಗೆ ನಮ್ಮ ಮನೆಯವ್ರ ಡ್ಯೂಟಿ ಅವ್ರು ಮಾಡ್ತಾರಂತೇಳಿ ನಾಳೆಗೆ ಮತ್ತೆ ನಾನು ಅವ್ರು ಮಕ್ಕೊಂಡಾಗೇ ಪಲ್ಯ ಇಂಥದ್ದು ಏನಾದರೂ ಅನ್ನ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಂಡ್ಬಿಡ್ತೀನಿ. ಏನಾದರೂ ಕಟ್ ಮಾಡ್ಕೊಳ್ಳೋದು, ಸಣ್ಣಾಗ ಬಾಂಡೆ ತಿಕ್ಕೊಳ್ಳೋದು, ಇಂಥವೇನೋ ಇದ್ರೆ ಮಾಡ್ಕೊಳಕ್ಕೆ ನಂಗೆ ಟೈಮ್ ಸಿಗಂಗಿಲ್ಲಪ್ಪ ಅಂಥೇಳಿ ಗಂಜಿ ಮಾಡಕ್ರಿ ಪೇಜ್ ಅವಕ್ಕೆಲ್ಲನೂ ಕಾಳು ಅದೆಲ್ಲ ಹುರ್ಕೊಳ್ಳೋಂತ ಮಾತಾಡ್ಕೋತ ವಿಡಿಯೋ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ನಿ. ವಿಡಿಯೋ ಆನ್ ಮಾಡಿದ ತಕ್ಷಣನೇ ಸ್ಟಾರ್ಟಿಂಗ್ ಹಲೋ ಅನ್ನೋತ್ತಿಗೆ ನಮ್ಮ ಓಂಕಾರ ಎದ್ದು ಬಿಟ್ಟ. ಹಂಗಾಗಿ ಮತ್ತೆ ಅವ್ನು ಬಾಜು ತೊಗೊಂಡು ಮಲ್ಕೊಂಡು ಬೇಡ ಬಿಡಪ್ಪ ಅಂದ್ಕೊಂಡು ಸುಮ್ಮ ಬಿಟ್ಟೆ ರೀ.
ಬಿಟ್ಟು ಎಲ್ಲ ಥರ ಕಾಳು ಹಾಕಿ ಹುರಿದ್ನಿ. ಎಷ್ಟು ಕಾಳು ಹಾಕಿ ಹುರಿದ್ನಿಯಪ್ಪ ಅಂತಂದ್ರೆ ಫ್ರಿಜ್ನಾಗ ಭಾರಿ ಅನುಕೂಲ ಆಯ್ತು ನೋಡಪ್ಪ. ಹಿಂಗಿಟ್ಟು ಮಾತಾಡೋ ಕೈ ನೋಸ್ತಿತ್ತಲ್ಲ. ಸ್ಟ್ಯಾಂಡ್ ಐತಿ ಖರೆ ಎಲ್ಲ ಟೈಮ್ದಾಗೂ ಸ್ಟ್ಯಾಂಡಿಗೆ ಆಗಲ್ಲಲ್ಲ. ಸೆಲ್ಫಿ ವಿಡಿಯೋ ಮಾಡ್ಬೇಕಾದ್ರೆ ಮಾತಾಡ್ಬೇಕಾದ್ರೆ ಫ್ರಿಜ್ ನನ್ನ ಹೈಟಿಗೆ ಅದು ಇದಕ್ಕೆ ಕರೆಕ್ಟಾಗಿ ಅದಂಗೆ ಆಗೈತಿ. ಹೆಸರು ಬೇಳೆ ರೀ, ಕಡ್ಲಿ ಬೇಳೆ, ಶೇಂಗಾ, ಒಂಚೂರು ಬಾದಾಮಿ, ಒಂಚೂರು ಗೋಡಂಬಿ, ಒಂದು ಸ್ವಲ್ಪ ಹುಳ್ಳಿ ಮತ್ತು ಪೇಜ್ ಅಕ್ಕಿ ಅಂದ್ರೆ ಕುಚ್ಚಿದಕ್ಕಿ, ಮತ್ತು ನಾವು ರೇಷನ್ ಅಕ್ಕಿ ಏನು ಅದು ಡೈಲಿ ಉಪಯೋಗಿಸ್ತೀವಲ್ಲ ಆ ರೇಷನ್ ಅಕ್ಕಿ, ಮತ್ತೇನು ಹಾಕಿಲ್ಲ ಕಡ್ಲಿಬೇಳೆ ಹೇಳಿ ನೀವು ಎರಡು ಮಟ್ಗಿ ಕಾಳು ರೀ, ಮಟ್ಗಿ ಕಾಳು, ಅಲಸಂದಿ ಬೇಳೆ ಇವೆಲ್ಲ ಹುರಿದು ಕೇಸಿ ಇಟ್ಟಿದ್ನಿ ನಾನು. ನಮ್ಮ ಕಡ್ಲಿಬೇಳೆ ಹಾಕಿನಿ ಎಲ್ಲ ಚೆಂದಾಗಿ ಕೆಂಪಗಂಗೆ ಹುರಿದು ಕೇಸಿ ಇಟ್ಟಿದ್ದೆ. ಅವ್ರು ಪೌಡ್ರ್ ಮಾಡ್ಯಾರ. ಪೌಡ್ರು ಒಂದು ಸ್ವಲ್ಪ ಜಾಸ್ತಿ ಇದ್ರೊಳಗೆ ಮಾಡೀನಿ. ಮುಂಚೆ ಶ್ರೀ ಒಬ್ಬ ಇದ್ದ ಒಂದು ಸ್ವಲ್ಪ ಒಂದು ಸಣ್ಣ ಬಾಟ್ಲಿ ಆಗಿದ್ರು ನಡೀತಿತ್ತು. ಮತ್ತು ಇವಾಗ ಓಂಕಾರಗೂ ನಾನು ಉಣಿಸ್ತೀನಿಲ್ಲ ಇಬ್ಬರಿಗಿನೂ. ಓಂಕಾರಗ ಸ್ವಲ್ಪ ತಿಳು ಮಾಡ್ತಿದ್ದೀನಿ ರೀ, ಹಿಟ್ಟು 2 ಥರ ಮಾಡ್ತಿದ್ದೆ. ಅಂದರೆ ಒಂದು ಜಾರ ತಿಳುನಾಗ ಮಾಡ್ತಿದ್ನಿ. ಇವಾಗ ಅವನು ದೊಡ್ಡವಾಗೇನ ಮತ್ತು ಅವ ಊಟ ಮಾಡ್ತಾನೆ ರೀ. ನಮ್ಮ ಶ್ರೀಗತೆ ಪೂರ ಬರೀ ಗಂಜಿನೇ ನಿಪ್ಪಲ್ಗತೆನೇ ಕುಡಿಬೇಕಂತಿಲ್ಲ. ಈಗ ನಾನು ಚಮಚದಲ್ಲೇ ಉಣಿಸಿದ್ರೆ ನಮ್ಮ ಓಂಕಾರ ಉಣ್ತಾನ. ಅನ್ನನೂ ಒಂದಿಷ್ಟು ದಿನ ಸ್ಟಾರ್ಟಿಂಗ್ ಮಿಕ್ಸಿ ಮಾಡಿದ್ನಿ, ಒಂದು ಸ್ವಲ್ಪ ಹಿಂಗೆ ಕಬಡ ಬಬಡ ಅಂತಾರಲ್ಲ ಆ ಥರ. ಈಗಿಲ್ಲ ರೇಷನ್ ಅಕ್ಕಿ ಅನ್ನ ಮೆತ್ತಗಾರ ಮಾಡು ಹೆಂಗಾರ ಮಾಡು, ಬಿಸಿ ಬಿಸಿ ಇದ್ದಾಗ ಆ ಚಮಚ ಇದು ಹಾಕಿ ತಾಟಿಗೆ ಹಾಕಿ ಸ್ವಲ್ಪ ಏನಾದರೂ ಬಟ್ಲ ಅದನ್ನೆಲ್ಲ ತೊಗೊಂಡು ಹಿಂಗೆ ಒತ್ತಿದ್ನಪ್ಪ ಅಂತಂದ್ರೆ ಅದು ಮೆತ್ತಗಾಗುತ್ತಲ್ಲ, ಅದನ್ನು ಉಣ್ತಾನೆ ನಮ್ಮ ಓಂಕಾರ. ಚಲೋ ರೀ, ಅದೊಂದು ಖುಷಿ. ನಮ್ಮ ಶ್ರೀಗೆ ಭಾಳ ಕಷ್ಟಪಟ್ಟೀನಿ ರೀ ನಾನು ಉಣಿಸ್ಬೇಕಾದ್ರೆ. ಉಣ್ತಿದ್ನು ಎಲ್ಲನೂ ನಿಪ್ಪಲ್ದಾಗ. ಮತ್ತು ಅವ ರೊಟ್ಟಿ ಉಣ್ಬೇಕಂದ್ರೆ 1 ವರ್ಷದ ಮ್ಯಾಗ ರೊಟ್ಟಿ ಉಣ್ಸೀನಿ ರೀ ನಾನು ಅವಾಗ. ಅಲ್ಲಿ ತನೂ ರೊಟ್ಟಿ ಉಣ್ತಿದ್ದಿಲ್ಲ. ಈಗೂ ರೊಟ್ಟಿ ಅವಾಗ ಪಲ್ಯದಾಗ ಇದ್ರಾಗ ಕಡದು ತಿನ್ನಂಗಿಲ್ಲ ರೀ. ಹಾಲ್ನಾಗ ಹಾಕಿ ಫುಲ್ ಈ ಥರ ಕಿವಿಚಿಂದನೇ ಅವಾಗ ರೊಟ್ಟಿ ಊಟ ಮಾಡಿಸ್ತೀನಿ ನಾನು. ನಮ್ಮ ಓಂಕಾರಗೂ ಅದ್ರ ಜೊತೆಗೇನೆ ಒಟ್ಟ ನಮ್ಮ ಶ್ರೀಗೆ ಏನು ಮಾಡ್ತೀನಿ ಅದ್ರ ಜೊತೆಗೆ ನಮ್ಮ ಓಂಕಾರಗೂ ನಡೆದು ಬಿಟ್ಟೈತಿ. ಅದೊಂಥರ ಖುಷಿ. ಯಾಕಂದ್ರೆ ನನಗೂ ಇಬ್ಬರಿಗೆ ಅವ್ರಿಗೊಂದು ಇವಾಗೊಂದು ಮಾಡೋದನ್ನು ತಪ್ಪತ್ತ. ಇಷ್ಟು ದಿನನೂ ಹಾಗೆ ಇರ್ತಿತ್ತೀರಿ ನಂದು ಅವ್ಗೊಂದು ಇವಾಗೊಂದು ಮಾಡೋದನ್ನೇ. ಈಗಿಲ್ಲ. ಈಗ ಮುಂಜಾನೆದ್ದು ಊಟನೇ ರಾಗಿ ಸ್ವಲ್ಪ ಗಟ್ಟಿ ನಮ್ಮನೇನೂ ಅಲ್ಲ, ತೀರ ತಿಳುನೂ ಅಲ್ಲ. ಚಮಚದಲ್ಲೇ ಉಣ್ಸಂಗೆ ಮಾಡಿದ್ನಪ್ಪ ಅಂತಂದ್ರೆ ಇಬ್ಬರಿಗೂ ಅದೇ ಉಣಿಸ್ಬಿಡ್ತೀನಿ ಒಂದು ಟೈಮ್. ಮುಂಜಾನೆ 12 ಗಂಟೆಗೆ ಅನ್ನಂಗಿನ ಮಾಡಿದ್ರೆ ಅದು ಉಣಿಸ್ತೀನಿ. ಈ ಥರ ಒಂದೇ ಇದ್ರೊಳಗೆ ಕುಂತು ಬಿಟ್ಟೈತಿ. ನಂಗೆ ಮಾಡೋಕ್ಕೂ ಹಗರಿ ಉಣ್ಸಕ್ಕೂ ಹಗರ್ ಅನ್ಸುತ್ತೆ. ಬೇರೆ ಬೇರೆ ಅಂತಂದ್ರೆ ನನಗೂ ಕೂಡ ಕಷ್ಟ ಅನ್ನಿಸ್ತೈತ. ಬರ್ರಿ, ಈಗ ನಮ್ಮ ಮನೆಯವ್ರದ್ದು ಇವತ್ತ ಡ್ಯೂಟಿ ಇತ್ತು. ಏನು ಡ್ಯೂಟಿಯಪ್ಪ ಅಂತಂದ್ರೆ ಡೈಲಿ ರೊಟ್ಟಿ ಚಪಾತಿ ಪಲ್ಯ ಇವೆಲ್ಲ ನಾನು ಮಾಡ್ತಿದ್ನಿ. ಇವತ್ತೇನಪ್ಪ ಅಂತಂದ್ರೆ ಚಪಾತಿ ಏನು ಬೇಡ, ಶುಕ್ರವಾರ ಅಲ್ಲ, ಏನು ಮಾಡೋಂಗಿಲ್ಲ ಇವತ್ತು ರೊಟ್ಟಿ. ನಾನು ಚಪಾತಿನೂ ಬ್ಯಾಡ್ಬಿಡು ಸರು, ನೀನು ಅನ್ನನೂ ಮಾಡೋಕೆ ಹೋಗಬೇಡ, ಬಂದಿಂದ ನಾನು ಏನಾದರೂ ಮಾಡ್ತೀನಿ ಅಂತ ಹೇಳಿದ್ರೆ ಆಯ್ತು ಸರಿ ಅಂತಂದಿದ್ನಿ. ಪಲಾವ್ ಮಾಡ್ಯಾರ. ಅವ್ರದ್ದು ಒಂಥರ ಟೇಸ್ಟ್ ಬೇರೆ. ನಾನು ಮಾಡ್ತೀನಿ ಅಂದ್ರೆ ನನ್ನ ಕೈಯಿಂದ ಟೇಸ್ಟ್ ಬೇರೆ, ಅವ್ರದ್ದು ಮಾಡ್ತಾರಂದ್ರೆ ಅವ್ರ ಕೈಯಿಂದ ಒಂದು ಟೇಸ್ಟ್ ಬೇರೆ. ಬರ್ರಿ ಸದ್ ನಾನು ನಿಮಗೆ ತೆಗೆದು ತೋರಿಸ್ತೀನಂತ. ಬರ್ರಿ ಫ್ರೆಂಡ್ಸ, ಮತ್ತೇನ್ರಿ ನಾನು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ನಿ. ಓಂಕಾರ ಎದ್ದು ಊಟ ಮಾಡಿಸಿ ನಾನು ಮತ್ತೆ ಲೋಕ್ ಸ್ಟಾರ್ಟ್ ಮಾಡಕತ್ತೀನಿ. ಬರ್ರಿಪ್ಪ ಬರ್ರಿ ಬರ್ರಿ ಬರ್ರಿ. ಅಯ್ಯಯ್ಯ, ಇದೇನೋ ದೊಡ್ಡದ ಅಕ್ಕಿಯಲ್ಲ, ಏನದು? ಏನೋ ಒಂದು ದೊಡ್ಡದ ಅಕ್ಕಿಯಲ್ಲ, ಏನದು ಅಂದಾಗ? ಏನು ದೊಡ್ಡ ಯಾಲಕ್ಕಿ? ಯಾಲಕ್ಕಿದು? ಯಾಲಕ್ಕಿ ಗತೆ ಇರ್ತಾನೆ ಟೇಸ್ಟ್ ಅದ್ರದ್ದು. ದೊಡ್ಡ ಏಲಕ್ಕಿ ಅಂತ ನೋಡ್ರಿಪ್ಪ, ನನಗೂ ಗೊತ್ತಿಲ್ಲ. ನಮ್ಮ ಮನೆಯವ್ರು ಹೇಳಕತ್ತಾರ. ಏನೋ ಒಂಥರ ಚಂದಾಗೈತೆ ಅನ್ನ. ಒಂದೇ ಗ್ಲಾಸಿಂದಲ್ಲ ಅಕ್ಕಿ ಎಷ್ಟು ಈಡಾಗೈತೆ ನೋಡು. ಏನು ಮ್ಯಾಗ ಅಕ್ಕಿ ಅನ್ಸುತ್ತೆ. ಇಷ್ಟು ಹೆಂಗಾಗುತ್ತೆ ಅನ್ನಿದು? ನಾ ಮಾಡಿದ್ರಾಗಲ್ಲ. ಬಾ ವಾ 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 ಕೈಯಾಗ ಉದುರ್ತಾವ ನಮಗೆ ದಳ ದಳ ಅಂತ ಅಕ್ಕಿ. ಅಲ್ಲ ವಿಟ್ಟಲ್ಲ ಅಂದ್ರೆ ಕುಕ್ಕರ್ ತುಂಬಿಡುತ್ತಾನ. ಶಬಾಷ್. ಎಚ್ಚನೆ ಕಂಡಪಟ್ಟಿ ಹಾಕಿ ಮತ್ತೆ ಆಗ್ಲಾರ್ದು ಏನಾಗುತ್ತ. ನಾನು ಕ್ಯಾರೆಟ್ ಹಲ್ವಾ ಮಾಡಿದ್ರಾತ ಅನ್ಕೊಂಡು ಗಜ್ರಿ ಹೊರಗೆ ಇಟ್ಟಿನ್ರಿ. 5 ಕಿಲೋ ಗಜ್ರಿನ ಒಂದಿಷ್ಟು ರಚಿತಾನ್ ಕಪ್ ಐತಿ, ದೋಸೆದು ಇಟ್ಕೊಟ್ಟಿದ್ಲಲ್ಲ ಆಕಿ. ಬೊಗಣೆಗಂತೂ ಏನು ಹಾಕೊಡಕ್ಕಾಗಲ್ಲ. ಇನ್ನು ಪಲ್ಯ ಕೊಟ್ಟಿದ್ರೊಳಗೆ ಒಂದು ಸ್ವಲ್ಪ ಹಲ್ವಾ ಹಾಕ್ಕೊಟ್ರಿ ಅಂತಂತೇಳಿ ಇವ್ರೇನು ಮಾಡ್ರಿ, ಅಲ್ಲ ಪಲಾವ್ಗೆ ಹಾಕಕ್ಕೆ ಇಟ್ಟಾಳ ಅನ್ಕೊಂಡು ಇಷ್ಟು ಎಲ್ಲನೂ ಹಾಕಿಬಿಟ್ಟಾರ. ಮತ್ತು 5 ಕಿಲೋ ಗಜ್ರಿ 2 ಬಟಾಟೆ ಹಾಕಿದ್ರೆ ಆಗಲ್ಲ ರೀ. ಕುಕ್ಕರ್ನ ತುಂಬುತ್ತಾ ಅದ್ರ ಮ್ಯಾಗೂ ಆಗುತ್ತೆ ಅನ್ನ. ಮಸ್ತ್ ಆಗೈತಿ. ಖುಷ್ಬು ರೈಸ್ ಆದಂಗೆ ಆಗೈತಲ್ಲ, ಮಸ್ತ್ ಏಕ್ ನಂಬರ್. ಮತ್ತು ಇದ್ರ ಜೊತೆ ಕಾಂಬಿನೇಷನ್ ನೋಡ್ರಿ, ನನ್ನ ಮಕ್ಕಳು ಮಾಡಿರೋ ಗಂಜಿ ಸ್ವಲ್ಪ ಉಳಿತ. ಓಮ್ ಜಾಸ್ತಿ ಉಣ್ಣಾಕ ನೋಡಲಿಲ್ಲ. ವಾವ್,
ನಾನು ವೆಜ್ ಇದೀನಲ್ರಿ ಈ ನನ್ನ ಪಾಲಿಗೆ ಇದು ನಾನ್ ವೆಜ್ ಇದ್ದಂಗೆ ರೀ ಮೀನದು ಫ್ರೈ ಇದ್ದಂಗೆ ಇದು ಬಟಾಟ ಫ್ರೈ ಅಂದ್ರೆ ಮೀನು ಫ್ರೈ ಇದ್ದಂಗೆ ನನ್ನ ಪಾಲಿಗೆ ಇದಕ್ಕೇನೈತಿ ಹಿಂಗೆ ಒಂದು ಅರ್ಧ ಓಳ್ ನಿಂಬೆ ಹಣ್ಣು ಹಿಂಡಿ ಆಹಾ ಈಗ ತಾಟಿಗೆ ಹಾಕ್ಕೊಂಡು ಮಸ್ತ್ ಪಲಾವ್ ಮತ್ತು ಬಟಾಟೆ ಫ್ರೈ ಬ್ಯಾಟಿಂಗ್ ಮಾಡಿದ್ರೆ ಏನು ಹೇಳ್ರಿಪ್ಪ ಅದ್ರ ಮುನ್ಸಕ ಏನಿಲ್ಲ ವಾವ್ ಬಟಾಟೆ ಫ್ರೈ ಅಂದ್ರೆ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ರೀ ಮಾಡಿದ್ದೆಲ್ಲ ಒಬ್ಬಕ್ಕೆ ತಿಂದರೂ ಅಡ್ಡಿಲ್ಲ ಅನ್ನ ಕ್ಯಾನ್ಸಲ್ ಮಾಡ್ತೀನಿ ಬಟಾಟೆ ಫ್ರೈ ನಾನು ತಿಂತೀನಿ ಬರ್ರಿ ಈಗ ಬಟಾಟೆ ಫ್ರೈ ನಾನು ಊಟ ಮಾಡಿ ನಮ್ಮ ಮನೆಯವ್ರು ಊಟ ಮಾಡ್ತಾರೆ ಮತ್ತು ನಾವೆಲ್ಲ ಯಾವ ಥರ ಎಂಜಾಯ್ ಮಾಡ್ತೀವಿ 2 ಮಕ್ಳ ಜೊತೆಗೆ ನಾನು ನಮ್ಮ ಮನೆಯವರ ಕಷ್ಟದೊಳಗೆ ಯಾವ ಥರ ಮಕ್ಕಳ ಜೊತೆ ಖುಷಿ ಪಡ್ತೀವಿ ಯಾಕಂದ್ರೆ ಊಟ ಟೈಮು ಎಲ್ಲ ಭಾಳ ಲೇಟ್ ಆಗ್ತೈತಿ ಇವತ್ತು ಜಲ್ದಿ ರೀ 10 ಗಂಟೆ ಆಗೈತೆ ಅಂದ್ರೆ ಭಾಳ ಜಲ್ದಿ ಇವತ್ತು ಉಂಡಿನ ಅಂದಂಗೆ ಬರ್ರಿ ಮೊದಲು ಊಟ ಮಾಡ್ತೀನಿ ನೀವು ಅಂತ ಊಟ ಮಾಡಿ ನಿಮಗೆ ಮತ್ತೆ ನಾನು ಸಿಗ್ತೀನಂತ ಮುಕ್ಕೋಬಾರ್ದಂಗ ಆಗುತ್ತೆ ಅವ್ರು ಸರಿ ಇಬ್ರು ಹಾಸ್ಕಿ ಬಿಡಿ ಸರಿ ನಿಂದಕ್ಕೆ ಸರಿ ನಾ ಹಾಸ್ತೀನಿ ಸರಿ ಹಾಸ್ತೀನಿ ಸರಿ ತಮ್ಮನ್ ಕರ್ಕೊಂಡ ಸರಿ ಹೋಗ್ತಮ್ಮ ಶ್ರೀ ಕಡೆ ಬಾಪಜಿ ಫ್ರೆಂಡ್ಸ್ ಟೈಮ್ ತೋರ್ಸದ ಅಷ್ಟೇ 11 ಆಗಕ್ ಬಂದೈತ್ರಿ ಟೈಮ್ ಹಾಸಿಗೆ ಹಾಸ್ಬೇಕಂದ್ರ ಈ ನಮ್ನೆ ಐತ್ರಿ ನನ್ನ ಪರಿಸ್ಥಿತಿ ओंकार आजा आप भी आजा आजा दूसरा इसमें ए श्री बिಡು बिಡು तಮ್ಮ ನೀ ಯಾಕೆ ಹೋಗ್ಬೇಡಪ್ಪ ಹಾಸ್ತಿ ಸರಿ ಚಲ ಸರಕ್ ಜೋರು ಸರಕ್ ಅಯ್ಯೋ ಬೇಟಿ ಶ್ರೀ ಶ್ರೀ ಸರಿ ಬೋ ಬಂದಿಲ್ಲ ಬೋ ಬಂದ್ ಸರಿ ए ओंकार सरी जा बाबू ये ओंकार उधर मुंगी देखो उधर मुंगी बो देखो उधर जा मार उसको बो को मार इधर हां जा जल्दी जाओ ओम इधर नहीं है उधर है उधर मार रहे ಅದಕ್ಕೆ ತೊಡಾಡ್ತಂದ್ರೆ ನನ್ನ ಮಗ ಇಲ್ಲಿ ಇಲ್ಲ ದರಿವಿ ए ओंकार उधर देखो उधर जा उधर देखो मुंगी बो उधर है मार उसको बो को मार किधर है बो मार बो को मार हां मार हां ಹಿಂಗೈತ್ರಿ ಫ್ರೆಂಡ್ಸ್ ಅಯ್ಯೋ ಹಾಳೆಲ್ಲ ಕಿಚಿ ಮಾಡ್ತಾನೆ ಅವನ ತೀರೆ ಸರಿತೀರಾ ಇಲ್ಲ ಇದು ಉಚ್ಚಿ ಸಂಬಂಧ ಹಾಕುದ್ರಿ ನಾನು ಇದು ತುಂಬಾ ಆಗುತ್ತಿದೆ ಹಾಸಿಗೆ ಅರ್ಧ ಇವ್ರ ಮ್ಯಾಗ ಇವು ತೆಳ್ಳನಾಗ ಅವು ಹಾಕ್ತೀನಿ ಅಂದ್ರೆ ಉಚ್ಚಿ ಒಯ್ದ್ರೆ ಅವು ಎಡ್ಡೆ ತೊಯ್ತಾವು ತಳಗಿನ ಕೈಯೆಲ್ಲ ಉದ್ದೇಶ ಮಳಿ ಇಲ್ರಿ ಬಿಸಿಲು ಇತ್ತಂದ್ರೆ ಒಗ್ಯಾಕು ಬೇಸರಲ್ಲ ಒಣಗಿಸಕ್ಕೂ ಬೇಸರಲ್ಲ ಈ ಮಳಿ ಸಂಬಂಧ ಹಾಕಾಕು ಬೇಸರ ಒಗ್ಯಾಕು ಬೇಸರ ಎಲ್ಲದಕ್ಕೂ ಬೇಸರಾಗೈತ್ರಿ ಇದಕ್ಕೆ ಏನ್ರ ಸೊಲ್ಯೂಷನ್ ನಿಮ್ ಕಡೆ ಇತ್ತಂತ ಹೇಳ್ರಿ ಮೆಶೋದೊಳಗ ಹುಡ್ಕಕತ್ತೀನಿ ನಾನು ಅದು ಒಂದು ದೊಡ್ಡ ಬೆಡ್ಶೀಟೇ ಬರುತ್ತಂತ ಸೂ ಮಾಡಿದ್ರಂತಂದ್ರೆ ಕೆಳಗಿಂದ ಏನು ತೊಯ್ಲಾರ್ದಂಗ ಅದು ಕೂಡ ಬೆಡ್ಶೀಟಿನ ಟೈಪ್ ಇರುತ್ತಂತ ನಾನು ಪೂರ್ತಿ ಮೆಶೋದಾಗೆಲ್ಲ ಹುಡ್ಕಾಕತ್ತೀನಿ ಸಣ್ಣ ಹುಡುಗರು ಸಿಗ್ತಾರ ಅಂದ್ರೆ 1 ವರ್ಷದ ತನೂ ಸಿಗ್ತಾವು ಅದ್ರ ಮ್ಯಾಗ ಇಲ್ಲ ಅವೆಲ್ಲ ನ್ಯೂ ಬ್ರೌನ್ ಅಂತ ಸ್ಟಾರ್ಟ್ ಆಗಿ 1 ವರ್ಷದೊಳಗೆ ಅಷ್ಟೇ ಮೆಶೋದೊಳಗೆ ತೋರ್ಸಾತೈತಿ ಮತ್ ಗೊತ್ತಿದ್ದವ್ರಿತ್ತಂದ್ರೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ ನನ್ಗೆ ಭಾಳ ಹೆಲ್ಪ್ ಆಗುತ್ತೆ ನಿಜಕ್ಕೂ ಸರಿ ಅಪ್ಪು ಏನೋ ಫ್ಲಿಪ್ಕಾರ್ಟ್ ಅದು ಇದು ಅಂತ ಹೇಳ್ತಾರ ಅದೆಲ್ಲ ನನಗೆ ಸೌಲಭ್ಯ ಇಲ್ಲ ಅದು ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಅವ್ರ ತಲೆ ಕೆಡ್ಸ್ಕೊಳಲ್ಲ ಒಗ್ಯಾರಿಗೆ ಹಾಕರಿಗೆ ಒಣಕರಿಗೆ ತಕ್ಕೊಳ್ಳೋರಿಗೆ ಅಷ್ಟ ಗೊತ್ತಿರಿ ಅದು ಅನುಭವ ಏನಂತ ಹೇಳಿ ಹಿಂಗೆ ಹಾಸೋದು ನನಗೊಂದು ದೊಡ್ಡ ಹುಲಿ ಇದ್ದಂಗ್ರಿ ಹಾಸೋದು ಹುಲಿ ಇದ್ದಂಗ ಹಾಸಿದ್ ಇವ್ರು ಮಕ್ಕೋಸದ್ರಿ ಬಿಗ್ ಬಾಸ್ ನೋಡಿಸ್ಕೊಳಲ್ಲ ಒಮ್ಮೆ ಅವ್ರ ಪಪ್ಪ ಸಿಟ್ ಮಾಡಿಲ್ಲ ಟಿವಿ ಬಂದ್ ಮಾಡಿ ಲೈಟ್ ತೆಗಿ ತಾವೇ ಮುಕ್ಕೋತಾರ ಅಂತ ಹೇಳಿ ನಾನು ಸೀರಿಯಲ್ ನೋಡಿಸ್ಕೊಡಲ್ಲ ಬಿಗ್ ಬಾಸ್ ನೋಡಿಸ್ಕೊಡಂಗಿಲ್ಲ ಇಷ್ಟು ನೇಚರ್ ಅದಾರಿ ಇವ್ ಮುಕ್ಕೋಬೇಕಾದ್ರೆ ಯಾರು ಸಾಕಾಗುತ್ತೆ ಹಿಂಗೈತೆ ನೋಡ್ರಿ ನಮ್ದು ಸರಿಯಪ್ಪ ಸರಿ ಈಗ ನಮ್ಮ ಮನೆಯವ್ರು ವಿಡಿಯೋ ಕಟ್ ಮಾಡಿ ಇಬ್ಬರು ಹೊತ್ಕೊಂಡ್ರೆ ನಾನು ಹಾಸಿ ಸ್ವಲ್ಪ ಅಡ್ಡಕ್ಕಿಂದ್ರಿ ಬೆನ್ ಸಿಕ್ಕಾಪ್ಟೆ ನೋವು ಆಗತೈತಿ ಓಂ ಶುರು ಮಾಡಿದಲ್ಲಿ ಏ ಓಂಕಾರ ಟಾಟಾ ಕೆಲಸ ಆತ ಓಂ ಟಾಟಾ ಟಾಟಾ ಬಾಯ್ ಗುಡ್ ನೈಟ್ ಏ ಓಂ ಟಾಟಾ ಟಾಟಾ ಶ್ರೀ ಹೋಗ್ಬಾರ್ದು ತಮ್ಮನ್ ತಾಕ ಹೋಗ್ಬಾರ್ದು ಟಾಟಾ ಸರಿ ಗುಡ್ ನೈಟ್ ಹೇಳಪ್ಪಜಿ ಗುಡ್ ನೈಟ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಅನಪ್ಪಜಿ ಗುಡ್ ನೈಟ್ ಅಣ್ಣ
ಸರಿ ಓಕೆ ಓಕೆ ಜೈಲಿಗೆ ಹಾಕಕತ್ರು ಚೈತ್ರ ಬಿಗ್ ಬಾಸ್ ಒಳಗೆ ಆಯ್ತು ಸರ್ ಇದು ಕೂಲರ್ ಚಲೋ ಮಾಡಿಕೇಸಿ ಇವತ್ತು ನೀರು ತುಂಬಬೇಕಂತೇಳಿ ತುಂಬಾಕತ್ತಿದ್ವಿ ಮಮ್ಮಿ ಇದ್ದಾಗ ಏನು ತುಂಬಿದ್ವಲ್ರಿ ಅದಾದಮೇಲೆ ನೀರು ಮತ್ತು ಇವತ್ತು ತುಂಬಾಕತ್ತೀವಿ ಸಣ್ಣ ಇಡ್ತೀವಿ ನಮ್ಮ ಮಕ್ಳ ಸಂಬಂಧ ಅಂತೇಳಿ ಕೂಲರಿಂದ ಏನಾಗೈತಪ್ಪ ಅಂದ್ರೆ ಇವತ್ತು ನೀರು ಯಾಕೋ ಹೊರಗನೆ ಬಂದವು ರೀ ಏನು ಮಿಸ್ಟೇಕ್ ಆಗಿತ್ತು ಏನೋ ಗೊತ್ತಿಲ್ಲ ಹಾಗಾಗಿ ನಮ್ಮ ಮನೆಯವ್ರು ಅದನ್ನು ತೊಗೊಂಡು ಹೊರಗೆ ಹೋಗ್ಯಾರ ನೋಡ್ರಿ ಈಗ ಸರಿ ಈಗ ಟೈಮ್ ಆದ್ರೆ ನಮ್ಮ ಮಕ್ಕಳದು ನಿದ್ದೆ ಮಕ್ಕಳಕ್ಕೆ ತಯಾರಿಲ್ರಿ ಇದು ಬಂದಿಲ್ಲ ಹಾಂ ಹಂಕೊಂತ ನೋಡ್ತಾನೆ ಹೆಂಗೆ ನೋಡ್ರಿ ಇಲ್ಲಿ ಯಾ ನಮ್ಮನೆ ಅವತಾರ ಆಗೈತಿ ಅಯ್ಯೋ ಅದ್ರ ಮ್ಯಾಗ ಹತ್ತಿ ನೀನು ಕೂಲರಿಂದ ಒಂದು ಗಾಲಿ ಇಲ್ಲೇ ಬಿಚ್ಚಿತ್ತಲ್ಲ ಇಲ್ಲೈತಿ ಕೆಕ್ಕೆ ಟೈಮ್ ನೋಡ್ರಿ 11:15 ನಿಮಿಷ ಆಯ್ತಾ ಏನಾಗಿತ್ತಾನ ಅಪ್ಪಾಜಿ ಸರಿ ಇವಾಗ ಮಾಡ್ತಾನೆ ರಾಜ್ಕುಮಾರ ನೀನೊಬ್ಬ ಕೈ ಜೋಡಿಸ್ತೇನಪ್ಪ ಓಮ ಏ ಓಂಕಾರ ಎಟ್ಟ ಮಸ್ತಿ ನಿಂದು ಹಾ ಕೊಡ್ಲೇ ನಂದು ಚಲೋ ಮಾಡಿ ದೊಡ್ಡ ಇರಾಗಚ್ಚಪ್ಪ ನೀ ಹೇಳಿದ್ರೆ ಏನು ಮತ್ತೆ ಮಾಡಬೇಕಲ್ಲ ಏ ಒಳಗೆ ಮುಟ್ಟತಾನ ಇಲ್ಲ ಇಲ್ಲ ಅಲ್ಲೆಲ್ಲ ಅಲ್ಲೆಲ್ಲ ಪಿ ಬಂದ್ ಮಾಡೋದ ಸರಿ ಬಂದ್ ಮಾಡು ಅಲ್ಲೆಲ್ಲ ಬೂ ಚಲೋ ಮಾಡೋದು ಬಂದ್ ಮಾಡು ಕಿಡಿಗೇಡಿ ಕಿಟ್ಟ ನನ್ನ ಮಗ ನಾ ಅಲ್ಲಿ ಚಲೋ ಮಾಡ್ತೀನಿ ಅಂದ್ರೆ ಇಲ್ಲಿ ಬಂದು ಚಲೋ ಮಾಡಿಟ್ಟು ನೋಡ್ರಿ ಶಾಣೆ ಯಪ್ಪೋ ಮಕ್ಳು ಈಗಿನಾರ ಸಾಮಾನ್ಯ ಇರಲ್ರಿ ಇಲ್ಲಿ ನೋಡ್ರಿ ಹಿಟ್ಟು ಹೇಳಿದ್ನೆಲ್ಲ ಗಂಜಿ ಹಿಟ್ಟಾಗ ಇಲ್ಲಿ ಮಾಡಿಟ್ಟಿ ನೋಡ್ರಿ ಒಂದು ಪರತ್ದಾಗ ಅದರ ಡಬ್ಬಿ ಇಲ್ಲೈತಿ ಮುಂಚೆ ಮಾಡಿರೋ ಅಂಥದ್ದು ಹಾಕಿದ್ನಿ ಅದ್ರ ಡಬ್ಬಿ ಒಳಗೆ ಅದು ತಿಕ್ತೀನಿ ನಾಳೆಗೆ ಇದು ಸ್ವಲ್ಪ ಹಿಟ್ಟನು ಆರ್ಲಿ ಇದ್ರ ಮ್ಯಾಗ ಹಿಂದಗಡೆ ಮುಸ್ತೀನಿ ಒಂದು ಇದ್ರೊಳಗೆ ಹಾಕಿಸಿ ಅನ್ಕತನ ಜರ ಆರ್ಲಿ ಅಂತೇಳಿ ಇಟ್ಟೀನಿ ಚೆಲ್ಲಾಕತ್ತಿಲ್ಲಲ್ಲ ಯಾಕೆ ಹಂಗ್ಯಾಕತ್ತದು ಫಸ್ಟ್ ಏ ಕೈ ಹಾಕ್ಬಾರ್ದು ಶ್ರೀ ಹಂಗ ಏನೋ ಒಗ್ದಿದ್ನಲ್ಲಿ ಇವ ಏ ಬೇಡಪ್ಪ ಹಾಕುದು ಬೇಡದ್ರ ಸಿಕ್ಕಾಪಟ್ಟೆ ತಂಡಿ ಬರ್ತಿತ್ತು ಏನೋ ಒಗ್ದ ನೋಡ ಐತದ್ರೊಳಗೆ ಹೌದಾ ಏಕ ಬೇಡಪ್ಪ ಡೆಟಾಲ್ ರಾತ್ರಿ ಮುಕ್ಕೊಂಡಾಗ ಮತ್ತೆ ಸಾಕು ಬಿಡ್ರಿ ಅಣ್ಣಾರ ಮುಕ್ಕೋಬೇಕಿಲ್ರಿ ಫ್ರೆಂಡ್ಸ್ ಆ ಮಕ್ಕಳು 10 ಲಾಸ್ಟ್ ಎಷ್ಟು ಓಡಾಡ್ತೀನಿ ಅಂದರು ಅದನ್ನ ಚಲೋ ಮಾಡಬಾರ್ದ ಶ್ರೀ ಒಂದು ಹತ್ತಿತ್ತಪ್ಪ ಅದು ಸುಮ್ ಚಿಲ್ಕ ಹಾಕೋದು ಉತ್ತಮ ಅನ್ಸುತ್ತ ಪೈಪ್ ಇಲ್ಲೈತ್ರಿ ಕಲೆಕ್ಷನ್ ಚಲೋ ಮಾಡ್ತೀನಿ ಅಂತ ತೊಳಬೇಕ ನನ್ನ ಮಗ ಅಯ್ಯಪ್ಪ ಶ್ರೀ ಬಾರೋ ರಾಜ ಬಾ ಚಲೋ ಮಾಡಿದಿಲ್ಲ ತುಂಬುತ್ತ ಬಾ ಮತ್ತು ಅವ್ನು ಸಣ್ಣವನ್ ಮಾಡ್ಯಾನು ದೊಡ್ಡ ಹಿರೇಗಚ್ಚ ಈಗವ ಮನೆಗೆ ಹಿರೇ ಮೊಮ್ಮಗ ನಮಗೆ ಹಿರೇ ಮಗ ಅಂತಿಂತು ಹಾಳು ಮಾಡಿದ ಸಿರಿ ಓಂ ನಿನ್ನೊಂದು ಕಿತ್ಮಿ ನಮ್ಮ ಓಂಕಾರದೊಂದು ಕಿತ್ಮಿ ಶ್ರೀದೊಂಥರ ಕಿತ್ಮಿ ಇವು ಜಗ್ಗಿದ್ರೆ ಎಲ್ಲ ಬೀಳ್ತ್ಲು ಓಂ ಏನೋ ಸಣ್ಣಗೆ ಒಂಥರ ಲಿಕ್ಕೀಸ್ ಆಗಕತ್ತೈತ್ರಿ ನೋಡ್ಬೇಕು ಏನಾಗುತ್ತಾ ರಾತ್ರಿ ಅರ್ಬಿ ಅಂತೂ ಇಟ್ಟೀನಿ ನಾವು ತೇಲಾಡಂಗೆ ಕಿವಿಯರು ಗೊತ್ತಿಲ್ಲ ನೀರಾಗ ಮತ್ತು ನಮ್ಮ ಶ್ರೀ ನೋಡಿಲ್ಲ ಬಾ 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 ದೊಡ್ಡ ಹಿರಿಯಾಗಚ್ಚ ಹೊಚ್ಕೊಂಡು ಮುಕ್ಕೊಂದೈತಿ ಗುಂಡ ಉಚ್ಚಿ 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 ಉಚ್ಚಿ
ಇಬ್ಬರದು ತಡಿಲ್ಲ. ನೀನು ಮುಖ ಅಪ್ಪಾಜಿ, ನೀನು ಮುಖ ಕುಂದ್ರಿ. ಮುಖ सो इधर सो जाओ. हाँ चुप सोने का. ओके हाँ. ಹಾಕಕತ್ತಿ ಹಿಂಗೆ ಗೊತ್ತಿದ್ದ ನಂಗೆ ಬಡ್ದಂಗೆ ಮಾಡು, ಇದಾಗುತ್ತೆ. ಕುಂದಿರುತ್ತಂದ್ರೆ ಹಿಟ್ಟು ಹಿಡಿತದ ಅಷ್ಟು ಕರೆಕ್ಟಾಗಿ. ಇವತ್ತೇನು ಬಾಂಡೆ ಇಲ್ರಿ, ಎಲ್ಲ ತಿಕ್ಕೈತಿ. ಸುಮ್ಮನೆ ತಾಟು ಅದೊಂದು ಕುಕ್ಕರ್ ಅಷ್ಟ ಐತಿ. ಹಾಗಾಗಿ ಏನು ಬಾಂಡೆ ತಿಕ್ಕಕ್ಕೆ ನೋಡಿಲ್ಲ ಇವತ್ತು. ಬೆಳಗ್ಗೆ ನಾಷ್ಟಕ್ಕಂತೂ ಚಿಂತಿಲ್ಲ. ನಮ್ಮ ಮನೆಯವ್ರು ಮಾಡಿದ್ರಿ ಹಿಂಗೆ ರೀ. ಒಂದು ಟೈಮ್ ಆಗಿ ಮತ್ತು ಇನ್ನೊಂದು ಟೈಮ್ನು ನಂಗೆ ತ್ರಾಸಾಗಲ್ಲ. ಸಾಕ್ರಿಪ್ಪ, ಒಂದು ತಿಂಗಳ ಟೆನ್ಷನ್ ಇರ್ಲಾರ್ದಂಗೆ ಆಗುತ್ತೆ. ಫಸ್ಟಿಗೆ ಬಂದಾಗ ಮಾಡಿದ್ದ ಹಿಟ್ಟು ಮತ್ತು ನಾನು ಮಾಡಿಲ್ಲ. ಒಂದು ದಿನಕ್ಕೆ ಒಂದು ಟೈಮ್ ರೀ ಒಟ್ಟು ಏನೋ ಮಾಡಿದ. ನಾನು ಹಾಸಿಗೆ ಹಾಕಿ ಹಿಂಗೆ ಸುತ್ತಿದಾಗ ಮಾಡ್ತಿರ್ಲಿ ಗೊಚ್ಚಿಬಿಟ್ಟಂದ್ರಿ. ಹಾಂ ಮಮ್ಕಾರಿ ಅವಾಗೂ ಸಿಟ್ಟೇನು ಕಮ್ಮಿ ಇಲ್ರಿ. ಓಂಕಾರ ಟಾಟ 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 ಕರೋ ಬಾಬು ಟಾಟ. ಖಡಾವೋ ಉಟ್ ಎದ್ ನಿಂದ್ರು ಉಟ್. ಹಾಂ ಉಟ್ ಎದ್ ನಿಂದ್ರು. ಹಾಂ ಉಟ್. ಖಡಾ ಹೋ ಜಾ ಬಾಬು, ಖಡಾ ಹೋ ಜಾ. ನನ್ನ ಕಡೆ ಇಷ್ಟೊತ್ತಿನ ತನಕ ತೊಗೊಂಡಿನ ಫಾರ್ದು. ಓಕೆ ರೀ ಫ್ರೆಂಡ್ಸ, ಬರ್ರಿ ಇನ್ನೇನ್ರಿ ಟೈಮ್ ಆಗಿಬಿಟ್ಟೈತಿ. 12 ಆಯ್ತು ಅಂದ್ರೆ ನಂದು ವಿಡಿಯೋ ಒಂದೇ ದಿನ ಕುಂದ್ರಂಗಿಲ್ಲ ರೀ. ಇವತ್ತಿಂದ್ರಾಗ ಅರ್ಧ ದಿನದ ವಿಡಿಯೋ ಬರುತ್ತೆ, ನಾಳೆ ದಿನದೊಳಗೆ ಅರ್ಧ ದಿನದ ವಿಡಿಯೋ ಬರುತ್ತೆ. ಹಾಗಾಗಿ ವಿಡಿಯೋನ ಜಲ್ದಿ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಇಷ್ಟೊಂದು ಕಷ್ಟ ಅಂತ ಹೇಳಲ್ಲ, ಮಕ್ಕಳಂದ್ರೆ ಇಷ್ಟನೇ ಪ್ರತಿಯೊಬ್ಬರಿಗೆ. ಆದರೆ ನಾನು ಒಬ್ಬೇಕಾಗಿ ನನಗೆ ನಂಗೆ ಸ್ವಲ್ಪ ಕಷ್ಟ ಅನ್ಸಾಗತೈತಿ. ಅದನ್ನ ಬಿಟ್ಟರೆ ಏನಿಲ್ಲ, ಎಂಜಾಯ್ ಮಾಡಾಕ್ತೀನಿ. 3 ವರ್ಷ ಫ್ರೀ ಇದ್ದಿ, ಆ 3 ವರ್ಷ ಏನು ಫ್ರೀ ಇದ್ನಲ್ಲ ಅದೆಲ್ಲ ಒಂದೇ ವರ್ಷದೊಳಗೆ ಕವರ್ ಆಗೈತೆ ಅಂತಾರಲ್ಲ ಆ ಥರ. ಫಸ್ಟೇ ಹುಟ್ಟಿದ್ದು ಅಂದ್ರೆ ಎಷ್ಟೊತ್ತಿಗೆ ಶ್ರೀ ಒಂದು 4 ವರ್ಷ ನಾವು ಈ ಥರ ಇರ್ತಿದ್ವಿ. ನಮ್ದು ಡಿಸೆಂಬರ್ 28ನೇ ತಾರೀಕಿಗೆ 6 ವರ್ಷ ಆಗ್ತೈತಿ ಮದುವೆ ಆಗಿ. ಅಟ್ಲೀಸ್ಟ್ ಒಂದು 4 ವರ್ಷ 5 ವರ್ಷ ಇದ್ರೂ ಪರವಾಗಿದ್ದಿಲ್ಲ. 2 ವರ್ಷನೇ ಹೋದಾನು. ಓಂಕಾರನು ಇವಾಗ 10 ತಿಂಗಳ ಚಲ್ತಿ ಅದ. ಅವಾಗ ಏನಿಲ್ರಿ, ಎಂಜಾಯ್ಮೆಂಟ್ ಅನ್ನೋಕ್ಕೇನ ಒಂಥರ ಇದ್ರೊಳಗೇನೆ ನಾನು ಅಂದ್ರೆ ನಂಗೆ ಒಂದು 3 ವರ್ಷ ಇನ್ನೂ 3 ವರ್ಷ ನೋಡ್ರಿ. ಅವ ಒಂದು 5 ವರ್ಷ, ಇವನೊಂದು 3 ವರ್ಷ ಆಗುತ್ತ. ನಾನು ಅವ 5 ವರ್ಷನೇ ಹೋದ್ರೆ ಓಂಕಾರ ಅಲ್ಲಿ 4 ವರ್ಷ ಚಲ್ತಿ ಇರ್ತಾವ್ರಿ. ಅವಾಗೇನು ಗುಡ್ ನೈಟ್ ಅಂತ. ಗುಡ್ ನೈಟ್ ಆ ಥರ ಇಬ್ರು ಒಂಥರ ಸೇಮ್ ಬಂದ್ಬಿಡ್ತಾರೆ ನನಗ. ದೊಡ್ಡವ್ರ ಮಾಡತ್ತೇನೆ ಅಷ್ಟೇ, ಒಂದು 5 ವರ್ಷ ಕಷ್ಟ ಅನ್ಸುತ್ತೆ. ಒಂದು 5 ವರ್ಷ ಅಷ್ಟೇ. ಒಂದು ಸ್ವಲ್ಪ ದೊಡ್ಡವರಾಗುತ್ತನ ಮಾಡೋತನ ಕಷ್ಟ ಆಗುತ್ತೆ. ಯಾಕಂದ್ರೆ ಅವ್ರದವ್ರು ತಿನ್ನುತನ ನಾನು ಬೀಳ್ತೀನಿ, ಹೇಳ್ತೀನಿ, ನಮ್ಮ ತಮ್ಮ ನಾನು ನುಗ್ಗಿಸ್ತೀನಿ. ಈ ಥರ ಅದೆಲ್ಲ ನಮ್ಮ ಸ್ತ್ರೀಗೆ ತಿಳುವಳಿಕೆ ಬರ್ಬೇಕು. ನಮ್ಮ ಓಂಕಾರ ತಿಳುವಳಿಕೆ ಐತಿ. ಇವನಷ್ಟು ಕಿಡಿಗೇಡಿ ಮಾಡಲ್ಲ ಅಂತ ಅನ್ಕೋತೀನಿ ನಾನು. ಅಂದ್ರೆ ಸ್ವಲ್ಪ ಏನು ಮುಗ್ಧತೆ ಅಂತಾರಲ್ಲ ಹಂಗೆ ಕಾಣಿಸ್ತಾನ. ಮುಂದೆ ಹೆಂಗೆ ಕಣ್ ಗೊತ್ತಿಲ್ಲ. ಸದ್ಯಕ್ಕೆ ಮಾತ್ರ ನಮ್ಮ ಸ್ತ್ರೀ ಅಷ್ಟಿದ್ದಾಗೂ ಕಿಡಿಗೇಡಿ ಇದ್ನ ರೀ. ಅವ ಅಷ್ಟು ಈ ಥರ ಶಾಂತಿ ಇದ್ದಿಲ್ಲ. ಅವ ಸುಮ್ಮನೆ ಅಳಂಗಿಲ್ಲ ನಮ್ಮ ಓಂಕಾರ. ಮತ್ತೇನೋ ಹಿಂಗೆಲ್ಲಾದ್ರೂ ಬಿದ್ನಿ ಅದ್ನಿ ಇಂಥದ್ದೇನೂ ಮಾಡ್ಕೊಳಂಗಿಲ್ಲ. ಅವನು ಬಿದ್ದಿಲ್ಲ ಎದ್ದಿಲ್ಲ ರೀ. ಆದ್ರೆ ಸುಮ್ಮನೆ ಅಳ್ತಿದ್ನು. ಅವ ಯಾವಾಗೂ ಸ್ವಲ್ಪ ಅಳೋದು ಐತ್ರಿ. ಒಬ್ಬವನಿದ್ದಾಗೂ ನೋಡ್ರಿ ನೀವು ಎಷ್ಟು ಇದನ್ನ ಮಾಡ್ತಿದ್ರಿ ಅಂತೇಳಿ. ಏನಿಲ್ಲ ನೋಡ್ರಿ, ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ. ದಿನ 1000 ಜನ ನೋಡ್ತಿರೋ, 2000 ಜನ ನೋಡ್ತಿರೋ, 100 ಜನ ನೋಡ್ತಿರೋ ಗೊತ್ತಿಲ್ಲ. ನೋಡಿದ್ರೆ ಪ್ರತಿಯೊಬ್ಬರು ಚಲೋ ಕಮೆಂಟ್ ಮಾಡ್ರಿ, ಒಳ್ಳೇದನ್ನ ಬಯಸ್ರಿ ಅಂತ ಹೇಳ್ಕೊತಾ ನಾನು ವಿಡಿಯೋ ಇವತ್ತಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ, ಬಾಯ್. ओंकार नमस्ते. नमस्ते करो, नमस्ते करो, आप करो, नमस्ते करो. वेरी नमस्ते गुड बॉय. और एक टाइम ओम, और एक टाइम करो नमस्ते. ओम नमस्ते करो. ओमकार नमस्ते करो बाबू. इधर देख, देख श्री किया देखो, नमस्ते किया देखो. नमस्ते करो, ऐसा ऐसा नमस्ते. नमस्ते करो, नमस्ते कर, नमस्ते करो. क्या क्या नहीं है नमस्ते करने का. नमस्ते करने का बाबू. करो करो, नमस्ते करो. फर्स्ट टाइम ನೋಡ್ರಿ ನನ್ನ ವಿಡಿಯೋದೊಳಗೆ ನಮಸ್ತೆ ನಾ ಮಾಡಿದ್ದೆ ನಮ್ಮ ಓಂಕಾರ. ಹಾಂ ನೀ ಮಾಡಪ್ಪ.
ನಮಸ್ತೆ ನಮಸ್ತೆ ಓಂ ನಮಸ್ತೆ ಕರೋ ಫಸ್ಟ್ ಟೈಮ್ ಓಂಕಾರ ನಮಸ್ತೆ ಮಾಡ್ಯಾನ ಎಲ್ಲರಿಗಿನ್ನೂ ಅವನ ಕಡೆಯಿಂದನೂ ಒಂದು ನಮಸ್ತೆ ಸಿಕ್ತಂತ ಅನ್ಕೋತೀನಿ ಬಾಯ್ ರೀ ಬಾ 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 ಫ್ರೆಂಡ್ಸ್ ಟೈಮ್ ನೋಡ್ರಿ 12 ಗಂಟೆ 15 ನಿಮಿಷ ಕಮ್ಮಿ ಐತಿ ಅವ್ರ ಅಪ್ಪನ ಮೊಬೈಲ್ ತೊಗೊಂಡು ಈ ಥರ ಅರಿಗಾಡಕತ್ತ ಸರಿಂದಕ್ಕ ನಿನ್ನ ಸಂಬಂಧ ಹುಡುಗನ ಮಕ್ಕಳವಲ್ಲ ಇದ್ದೈತಿಲ್ಲ ಇವತ್ತು ನಿನಗೆ ಕರ್ಕೋಪ ಸಾಕು ಕರ್ಕೋ ಓಮ್ ಮುಕ್ಕೊಳವಲ್ಲ ನಿಮ್ಮಿಬ್ಬರ ಸಂಬಂಧ ನಂದು ನಿದ್ದೆ ಹಾಳ ಒಮ್ಮಂದು ನಿದ್ದೆ ಹಾಳ ನಿದ್ದೆ ಬಂದದ ಪಾಪ ನೀವು ಮುಕ್ಕೊಳವಲ್ರಿ ಸ್ಟೈಲ್ ನೋಡ್ರಿ ಅಬ್ಬಾ ಬಾ 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 ಶಿವನೇ ಅಂದಲ್ಲಿ ಸ್ಟೈಲು ಜರಾರ ಕಣ್ಣು ಸಣ್ಣದವ ನೀನು ಮುಕ್ಕೊಳತ್ತ ಇದ್ರೊಳಗಾರ ಅದೇನು ಈ ರೀತಿಯಾಗ ಎಲ್ಲ ಲೈಟ್ ಬಂದ್ ಮಾಡಿದ್ರಿ ನೀನು ನೋಡಿ ಗ್ಯಾರಂಟಿ ಬುಬ್ಬು ಬರ್ತಾನ ಬುಬ್ಬು ಬಂದು ನೀನು ಹಿಡ್ಕೊಂಡು ಹೋಗ್ತಾನ ಬಾ